ಹಾಯ್ ಹಲೋ ನಮಸ್ತೆ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ನಾನಿವತ್ತು ನಮ್ಮ ಅತ್ತೆ ಮಾವ ಅವ್ರಿಗೆ ಸರ್ಪ್ರೈಸ್ ಆಗಿ ಅವ್ರದ್ದು 40th ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಅದಕ್ಕೆ ನಾನು ಮತ್ತು ನನ್ನ ಕೋ ಸಿಸ್ಟರ್ ಇಬ್ಬರು ಪ್ಲ್ಯಾನ್ ಮಾಡಿಕೊಂಡು ಕೇಕ್ ಕಟ್ ಮಾಡಿಸೋಣ ಅಂತೇಳಿ ಕೇಕೆಲ್ಲ ಆರ್ಡ್ರ್ ಮಾಡಿದ್ದೀನಿ. ನಾನಿವಾಗ ಡ್ಯೂಟಿ ಮುಗಿಸ್ಕೊಬಂದೆ, ಸ್ನಾನ ಇವಾಗ ತಾನೇ ಮಾಡ್ಕೊಂಡು ಬಂದಿದ್ದೀನಿ. ಇನ್ನು ನನ್ನ ಮಗಳು ಮತ್ತು ನಮ್ಮ ಹಸ್ಬೆಂಡ್ ಫ್ರೆಶ್ ಅಪ್ ಆಗಬೇಕು. ಅದಾದಮೇಲೆ ರೆಡಿಯಾಗಿ 8 o'clock ಹಂಗೆ ನಮ್ಮ ಅತ್ತೆ ಪಾರ್ಕಿಗೆ ವಾಕಿಂಗ್ ಎಲ್ಲ ಹೋಗಿರ್ತಾರೆ ಅವ್ರ ಫ್ರೆಂಡ್ ಜೊತೆ. ಸೊ ಅವರೆಲ್ಲ ಬಂದಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ಸ್ವಲ್ಪ Q&A ಪ್ರಿಪೇರ್ ಮಾಡಬೇಕು. ಅವರಿಬ್ರಿಗೂ 40 years ಆಯ್ತಲ್ವ ಟುಗೆದರ್ನೆಸ್ಸು. ಕ್ವಶನ್ಸ್ ಕೇಳೋಣ, ಒಬ್ರನ್ನೊಬ್ರು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಎಲ್ಲ ಕ್ವಶನ್ಸ್ ಕೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಕೂಡ ಕಂಟಿನ್ಯೂಷನ್ ವಿಡಿಯೋ ಮಾಡ್ತೀನಿ. ಸರ್ಪ್ರೈಸಾಗಿ ಇಲ್ಲಿ ತನಕ 1 ವರ್ಷವೂ ನಾವು ಮಾಡಿಲ್ಲ, ಆ್ಯಕ್ಚುಲಿ ನಾನು ಮದುವೆ ಆಗಿ ಬಂದಮೇಲೆ. ಸೊ ಈ ಸತಿ ಸ್ವಲ್ಪ ಸ್ಪೆಷಲ್ ಆಗಿರಲಿ, 40th ಆ್ಯನಿವರ್ಸರಿ ಅಲ್ವಾ, ಸೆಲೆಬ್ರೇಟ್ ಮಾಡೋಣ ಅಂತ ನನಗೂ ಅನ್ನಿಸ್ತು. ಸೊ ಅದಕ್ಕೋಸ್ಕರ ರೆಡಿಯಾಗಿದ್ದೀನಿ. ಇವಾಗ ಕೇಕ್ ಇನ್ನೂ ಬಂದಿಲ್ಲ, ಕೇಕ್ಗೋಸ್ಕರ ವೆಯ್ಟಿಂಗ್. ಕೇಕ್ ಬಂತು ಅಂತ ಹೇಳಿದ್ರೆ ತಗೊಂಡು ನನ್ನ ಹಸ್ಬೆಂಡು, ನಾನು, ನನ್ನ ಮಗಳು 3 ಜನನೂ ಹೋಗಬೇಕು. ಬನ್ನಿ ಇವಾಗ Q&A ಪ್ರಿಪೇರ್ ಮಾಡಬೇಕು ನಾನು ಸ್ವಲ್ಪ. ಅದು ಪ್ರಿಪೇರ್ ಮಾಡಿದ್ಮೇಲೆ ಹೋಗ್ಬೇಕು. ಕೇಕ್ ಬಂದಮೇಲೆ ಸಿಗ್ತೀನಿ, ಏನು ಬರ್ಸಿದ್ದೀನಿ ಅಂತೇಳಿ ತೋರಿಸ್ತೀನಿ. ಕೇಕ್ ಆರ್ಡ್ರ್ ಮಾಡಿದ್ನಲ್ಲ, ಅದು ಬಂದಿದೆ. ಬನ್ನಿ ತೋರಿಸ್ತೀನಿ ಹೆಂಗಿದೆ ಅಂಥೇಳಿ. ನನ್ನ ಮಗಳು ರೆಡಿಯಾಗಾಯಿತು, ಸ್ನಾನ ಮಾಡಿಕೊಂಡು ಹೊರಡ್ಬೇಕು ಇವಾಗ. ಕೇಕ್ ತೋರಿಸ್ತೀನಿ ಬನ್ನಿ. ಈ ಕೇಕ್ ಝೋನ್ ಅವ್ರ ಕಡೆಯಿಂದ ಆರ್ಡ್ರ್ ಮಾಡಿದ್ದಿದ್ದು ನಾನು ಕೇಕು. ಚೆನ್ನಾಗಿ ಬಂದಿದೆ. ಸೆಲೆಬ್ರೇಟ್ ಮಾಡೋ ಪ್ಲ್ಯಾನೇ ಇರಲಿಲ್ಲ, ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ತುಂಬ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಲಾಸ್ಟ್ ಮೂಮೆಂಟಲ್ಲಿ ನಾನೇ ಮಾಡೋಣ ಅಂತೇಳಿ ಇನಿಷಿಯೇಟಿವ್ ತಗೊಂಡು ಮಾಡಿಸ್ತಾಯಿದ್ದೀನಿ. ಯಾಕಂದರೆ ಅವ್ರಿಗೂ ಒಂಥರ ಮೆಮೊರಬಲ್ ಆಗಿರಬೇಕಲ್ವ, ಅದಕ್ಕೆ ನೋಡೋಣ 60th ಆ್ಯನಿವರ್ಸರಿನ ಗ್ರ್ಯಾಂಡಾಗಿ ಮಾಡೋಣ. ಈಗ ಸದ್ಯಕ್ಕೆ ಇಷ್ಟಿರಲಿ ಅಂತೇಳಿ ಸೆಲೆಬ್ರೇಟ್ ಮಾಡಿಸ್ತಾಯಿದ್ದೀನಿ. ರೆಡಿಯಾಗಿದ್ದೀವಿ ನಾವಿಬ್ಬರು, ಇವಾಗ ಹೋಗಬೇಕು. ನಮ್ಮ ಹಸ್ಬೆಂಡು ಇವಾಗ ರೆಡಿ ಆಗ್ತಾ ಇದ್ದಾರೆ. ಬನ್ನಿ, ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ರೆಡಿನಾ ಅಪ್ಪಾಜಿ? ಹಂಗೆ ಓಡಲಿ, ಆಮೇಲೆ ಕಟ್ ಮಾಡ್ಕೊತೀನಿ ನಾನು. ಸೀರಿಯಸ್ ಆಗಲ್ಲ, ಮತ್ತೆ ಇವಾಗ ಇಬ್ರು ವಿಶ್ ಮಾಡ್ಕೊಳ್ಳಿ. ಇವಾಗ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ವಿಶ್ ಮಾಡ್ಕೊಂಡ್ರ ಬೆಳಗ್ಗೆ ಅವಳು ಒಂದು ಹ್ಯಾಪಿ ವೆಡ್ಡಿಂಗ್ ಸ್ವಲ್ಪ ನೆನಪಾಗಿರ್ಲಿ ಅಂತ ಅಷ್ಟೇ. ಮತ್ತೆ ನಾನು ಯೂಟ್ಯೂಬಲ್ಲಿ ಎಷ್ಟು ವರ್ಷ ಆದ್ಮೇಲೆ ನೋಡಿದ್ರು ನಿಮ್ಗೆ ಮೆಮೊರಿ ಇರ್ತದೆ ಅದು ಅಂತ. ಫಸ್ಟ್ ಕ್ವಶನ್ ಕೇಳಲಾ ಬಜೆ? ಮೊದಲನೇ ಸಲ ನೀವಿಬ್ರು ಜೊತೆಲಿ ಮೀಟ್ ಆದಾಗ ನಿಮ್ಮಿಬ್ರು ಮನ್ಸಲ್ಲಿ ಏನ್ ಅನ್ಸಿತ್ತು? ಏನೋ ಅನ್ಸಿಲ್ಲ. ನಾವು ಮೊದಲು ಮೀಟ್ ಆಗಿದ್ದು ಅಂತ ಲೆಕ್ಕ ಇಲ್ಲ ನಮ್ದು. ಹಂಗಲ್ಲ, ಹೇಳೋದ್ ಕೇಳಿದೆ ನೀವು ಸಿಂಪಲ್ ಆನ್ಸರ್. ಸಿಂಪಲ್ ಅಂದ್ರೆ ಅಚಾನಕ್ ಆಗಿ ನಾವು ಮೀಟ್ ಆಗಿಲ್ಲ. ನಾವು ಚಿಕ್ಕದ್ರಿಂದ ಅವ್ರ ಮನೆ ಕಡೆ ಓಡಾಡ್ಕೊಂಡಿದ್ದೆ. ಹಂಗೇನು ನಮ್ಗೆ ವಯಸ್ಸು ಬಂತು, ಹಂಗೇನೆ. ಚಿಕ್ಕ ವಯಸ್ಸಿಂದ ಅಂದ್ರೆ ಎಷ್ಟು ವಯಸ್ಸಿಂದ? ನನಗೊಂದು 13-14 ವರ್ಷ. ಅಷ್ಟು ಚಿಕ್ಕ ವಯಸ್ಸಿಂದ ಹೋಗಾರೆ ಸ್ಕೂಲ್ಗೆ ಹೋಗೋ ಮಕ್ಕಳು ಏನಿಲ್ಲ. ಫೋಟೋ ತೋರಿಸಿ. ನಿಮ್ಮ ಮನ್ಸಲ್ಲಿ ಏನ್ ಆಯ್ತಾ? ನಿಮ್ಮ ಮನ್ಸಲ್ಲಿ ಏನ್ ಅನ್ಸಿತ್ತು? ನಿಮ್ಮಿಬ್ರು ಮನ್ಸಲ್ಲಿ ಫಸ್ಟ್ ಟೈಮ್ ಮೀಟ್ ಆದಾಗ ಏನ್ ಅನ್ಸಿತ್ತು? ಅಂದ್ರೆ ಇಷ್ಟಪಡ್ಬೇಕು ಅನ್ನಿಸ್ತಾ ಏನು ಅಂತ ಕೇಳ್ತಾರೆ. ಇಲ್ಲ ಫ್ರೆಂಡ್ಸ್ ತರ ಇರ್ಬೇಕು ಅನ್ಸ್ತಿತ್ತಾ? ನಾನು ದೇವರಣ್ಣ ಅದೆಲ್ಲ ಏನಿಲ್ಲ, ನನಗೆ ನಿಜವಾಗ್ಲೂ ಮದುವೆ ಮಾಡಬೇಕು ಅಂತ ಆಸೆ ಇತ್ತು. ನಾನು ನಮ್ಮೂರಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಆಗ್ತಿತ್ತು ಮೈಸೂರಲ್ಲಿ. ನಾನೇನೋ ಒಂದು ಕೆಲ್ಸಕ್ಕೆ ಹೋಯ್ತಿದ್ದೆ. ಆ ಸೈಕಲ್ ಹೋಗುವಾಗ ದೇವರೇ ಅವಳು ನನ್ನನ್ನೇ ಮಾಡ್ಕೋಬೇಕು, ಬೇರೆ ಯಾರು ಮಾಡ್ಕೊಂಡ್ಬಿಟ್ರೆ ಅಷ್ಟೇ ಅಂತಿದ್ದೆ. ಮನಸ್ಸಲ್ಲೇ ಅನ್ಕೊಂಡೇ ಹೋಯ್ತಿದ್ದೆ, ಬರ್ತಾಯಿದ್ದೆ. ಸೈಕಲ್ ಲೈಟ್ ಇದ್ದಿಲ್ಲ, ಹೋಯ್ತಿದ್ದೆ. 40 ವರ್ಷ ಆಗೋಯ್ತು. 40 ವರ್ಷ ಆಯ್ತು. ಆಮೇಲೆ ಇವ್ರದ್ದೊಂದು ಟಾರ್ಚರ್ ಇತ್ತು ನನಗೆ. ಕೆಲಸಕ್ಕೆ ಹೋದ್ರೆ ಇವಾಗ ನಾನು ಮೊದಲೇ ಸ್ವಲ್ಪ ಸೋಂಬೇರಿ ಥರನೇ, ಒಂದಾರು ಕೆಲಸಕ್ಕೆ ಹೋಗದೆ 8ನೇ ದಿವ್ಸಕ್ಕೆ ಕೆಲಸಕ್ಕೆ ಹೋದ್ರೆ 8ನೇ ದಿವಸನೇ ಇವಳೇನೋ ಸುಳ್ಳು ಹೇಳಿ ನಂಗೆ ಫೋನ್ ಮಾಡೋದು. ನಾನು ಮದುವೆ ಆಗಿಲ್ಲ ಇನ್ನೂ. ಅವನ ಆಫೀಸರು ಲೇ ನಿಮ್ಮ ಅಂದರೆ ನಾನು ಕೆಲಸ ಮಾಡುವಾಗ ತುಂಬ ಇದಾಗಿ ಮಾಡ್ತಿದ್ದು. ನನ್ನ ಕಂಡ್ರೆ ಭಾರಿ ಪ್ರೀತಿ ಎಲ್ಲರಿಗೂ. ಆ ಬ್ಲೇಡ್ ಫ್ಯಾಕ್ಟ್ರಿಲಿ ಅವ್ರಿಗೂ ಪ್ರೀತಿ, ಆಫೀಸರ್ಗೂ ಪ್ರೀತಿ. ನಾನು 8 ದಿನ ಕೆಲಸಕ್ಕೆ 9 ದಿನ ಕೆಲಸಕ್ಕೆ ಹೋಗಿರಲಿ, ಆಗಲೇ ಇವ್ರು ಫೋನ್ ಮಾಡ್ಬಿಡು. ಏನಾದ್ರು ಬೇರೆ ಏನಾದ್ರು ನೆಪ ಹೇಳ್ಕೊಂಡು ಹೋಗೋಕೆ ಫೋನ್ ಮಾಡೋರು. ಎಲ್ಲಲ್ಲಿ 1 ವಾರದಿಂದ ಬಂದಿಲ್ಲ, ಇವತ್ತು ಮಾತಾಗಲೇ, ಇನ್ನೂ ನೀನು ಡ್ಯೂಟಿಗೆ ಜಾಯ್ನ್ ಆಗಿಲ್ಲ ಅಂತ ಅವ್ರು ಹೇಳೋರು. ಅದು ಕಳಿಸೋರು. ಇದು ಬೂತು ಹೋಗಿ ಕುಶಾಲರ ಕಾಲ್ ಮಾಡ್ತಿದ್ವಲ್ಲ ಬೂತ್, ಅದು ಎಷ್ಟಿತ್ತು ನಮ್ಮ ಆಫೀಸಲ್ಲಿ
ಗುರುಸ್ವಾಮಿ ಕರ್ಸಮ್ಮ ಈಗ ತಾನೇ ಬಂದು ಜಾಯ್ನ್ ಆಗಿ ಹೋಗೋಣ ಡ್ಯೂಟಿಗೆ ಏನೋ ಫೋನ್ ಬಂದಿದೆ ಎಮರ್ಜೆನ್ಸಿ ಅಂತ ಅಂದೆ. ಇವಳು ನಮ್ಮ ಅಮ್ಮ ಸತ್ತೋಗ ನಾನು ಎಲ್ಲಿಗೋ ಫೋನ್ ಮಾಡ್ತಿದ್ದೆ ಗೊತ್ತಾ, ತಾಲೂಕು ಬಿಸು. ನಿಮ್ಮ ಪ್ರೇಮ ಕತೆ ಹೇಗ್ ಶುರುವಾಯ್ತು? ನೀನೇ ಫೈಟ್ ಇಂದ ಶುರುವಾಯ್ತಾ? ಏನಿಲ್ಲ. ಫೈಟ್ ಅಂತ ಅಲ್ಲ, ಒಂದ್ ಸ್ವಲ್ಪ ಅದೇ ಕೋಪನೇ ಇತ್ತು, ಒಂದ್ ಸ್ವಲ್ಪ ಇದು ಇತ್ತು, ಆ ಥರ ಪ್ರೀತಿನೇ ಪ್ರೀತಿನೂ ಇತ್ತು, ಆ ಥರ. ನಂದು ನಾನಿನ್ನೂ ದುಡಿಮೆ ಇಲ್ವಾ ಏನಿಲ್ಲ ಅಂತ ನಾನು ಒದ್ದಾಡ್ತಿದ್ದೆ. ಇವಳು ಕೊನೆ ಹಂತಕ್ಕೆ ಬಂದ್ಬಿಟ್ಟಿದ್ಲು. ನನಗಿಂತ ಅರ್ಜೆಂಟ್ ಉಳಿದೇ ಇತ್ತು. ರೆಡಿ ಇದ್ದೆ, ಆದರೆ ನಾನು ಸ್ವಲ್ಪ ಫೈನಾನ್ಸ್ ಪ್ರಾಬ್ಲಮ್ ಏನೇನೋ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಒಂಚೂರು ಆಗಲಿ ಸ್ವಲ್ಪ ಅವೆಲ್ಲ ಆಗಲಿ. ನಾನು ಇವಳಿಗೆ ಅದೆಲ್ಲ ಗೊತ್ತಿಲ್ಲ. ಫೈನಾನ್ಸು ಪತ್ತೊಂದೆಲ್ಲ ಕಲ್ತಿದ್ದು ನಾನು ಮದುವೆ ಮಾಡ್ಕೊ ಬಂದಮೇಲೆ ಮೊದಲು ಅವಳಿಗೆ ಅದರ ಬಗ್ಗೆ ಕಷ್ಟ ಸುಖದ ಬಗ್ಗೆ ಅವೆಲ್ಲ ಏನೂ ಗೊತ್ತೇ ಇಲ್ಲ ಅವಳಿಗೆ. ನಿಜ ಅಂದರೆ ಪಾಪ ದುಡಿ ಆ ಕಾಲಕ್ಕೆ ಆ ಟೈಮ್ಗೆ. ನೆಕ್ಸ್ಟ್ ಸರಿ, ನೆಕ್ಸ್ಟ್ ಇವಾಗ ಅದೇ ಮನೆ ಬೆಳಿಗ್ಗೆ ಏನು ಹೇಳ್ತಾವ ಗೊತ್ತಾ, ಅವಾಗ ನಮ್ಗೆ ಆಟ ಆಡಿಸಿಲ್ಲ, ಅದಕ್ಕೆ ನಿನಗೆ ಇವಾಗ ಮುದುಕಾದ್ರು ಆಟ ಆಡಿಸ್ತೀನಿ ಹಂಗಂದ್ಲು. ದೇವ್ರ ನಂದಿಲ್ಲ ಏನೋ ನನಗೆ ಆಡಿಸಿದ್ದೀರ, ನಾನು ಇವಾಗ ಆಡಿಸ್ತೀನಿ ತಮಾಷೆಗೆ ನನಗೆ. ಮಾಸಿಗಂದ ಆಡಿದ್ರು. ಸರಿ ಆಯ್ತು. ಅದಕ್ಕೆ ನಿಮಗೆ ಪಾತ್ರ ತೋರಿಸ್ತೀನಿ. ನಿಮ್ಮ ಮದುವೆ ದಿನದ ಅತ್ಯಂತ ನೆನಪಾಗುವಂತ ಟೈಮ್ ಯಾವುದು ನಿಮ್ಮಿಬ್ರಿಗೂ? ಆ ಮೂಮೆಂಟ್ ಅಂದ್ರೆ ನನಗೆ ಆ ಕ್ಷಣ ತುಂಬಾ ನೆನಪಾಗುತ್ತೆ ಈಗ್ಲೂ ಅಂತ. ತುಂಬಾ ನೆನಪಾಗುತ್ತೆ. ಮದುವೆ ದಿನದ್ದೇನೆ. ಅವಾಗ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ವಿ. ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದಾಗ ಕ್ಯೂವಲ್ಲಿ ನಿಂತಿದ್ದಾಗ ಅಷ್ಟು ರಶ್ ಇತ್ತು. ಆ ರಶಲ್ಲಿ ಅಲ್ಲೆಲ್ಲ ಬಿಟ್ಬಿಟ್ಟು ನಮ್ಗೇನೆ ಬಂದು ಪೂರ ಎತ್ರು ಕಟ್ಟಿರೋದು ಯಾರೋ ನಾವು ಅಲ್ಲಿ ನಿಂತಿದ್ವಿ. ಅಲ್ಲೆಲ್ಲ ಬಿಟ್ಬಿಟ್ಟು ನಾವು ನಿಂತಿರೋ ಜಾಗ ನನ್ನ ಕೈಲೇ ತಂದು ಹಿಂಗೆ ಕೊಟ್ಟು ಕಾಕಡವ, ನನಗೇನು ಕಣ್ ಕೆಡ್ತೀನಿ, ಕಾಕಡವ ನನ್ನ ಕೈ ಕೊಟ್ಟು. ಅದು ಅದೇ ಥರ ಇನ್ನೊಂದ್ಸಲ ಎಲ್ಲ ಒಂದಾಯ್ತಲ್ಲ, ಮದುವೆ ದಿನನೇ ಆಗಿರೋದು. ಮದುವೆ ದಿನನ ಹೌದಾ? ಕಾಕಡಾವು ತಂದು ನನ್ನ ಕೈಗೆ ಕೊಟ್ಟರು ಚಾಮುಂಡಿ ಬೆಟ್ಟದಲ್ಲಿ. ನನಗೆ ಮಾತ್ರ ಅಂದೇಳ ಇಬ್ರು ಅದೇ ಮೂಮೆಂಟ್ ಇಲ್ಲ, ನನಗೆ ಅವ್ಯಾವುದಿಗಂದ್ರೆ ಇವಳ ಮದುವೆ ಮಾಡ್ಕೊಳ್ಳೋ ಬಂದೆ ಇಲ್ಲ ಅನ್ನೋದೇ ಒಂದು ನನಗೆ ಫೀಲಿಂಗ್. ಅಜ್ಜಿ ಹೊಡ್ಕೊಂಡಿದ್ದ ಆ ಟೈಮಲ್ಲಿ ಚೀರಗಳು ಹೊಡ್ಕೊಂಡಿತ್ತು, ಅವೆಲ್ಲ ಭಾರಿ ಇಷ್ಟ ಇತ್ತು. ಇದಕ್ಕೂ ಮುಂಚೆ ಅವಾಗೆ ಕಾಲೊಟ್ಟದ್ದು. ನೆಕ್ಸ್ಟ್ ಕ್ವಶನ್, 40 ವರ್ಷದಲ್ಲಿ ನೀವು ಕಲಿತ ದೊಡ್ಡ ಜೀವನದ ಪಾಠ ಯಾವುದು? 40 ವರ್ಷದಲ್ಲಿ ಜೀವನದ ಪಾಠ ಸುಮಾರು ಕಲ್ತು ಬಿಟ್ಟಿದ್ದೀವಿ. ಅದರಲ್ಲಿ ಒಂದು ತುಂಬಾ ನೀವು ಯಾರಿಗಾರು ಹೇಳ್ಬೇಕು ಅಂದ್ರೆ ಅದನ್ನ ಈಗ 40 ವರ್ಷದಲ್ಲಿ ಏನ್ ನಿಮ್ಗೆ ಅನಿಸುತ್ತೆ, ಅದರಲ್ಲಿ ನೀವು ಯಾರಾದ್ರೂ ಈಗ ಮದುವೆ ಆಗೋದು ಇಲ್ಲ ಈಗ ಜನರೇಷನ್ ಅವರಿಗೆ ನೀವು ಒಂದು ಮಾತು ನಮಗೆ ಅದನ್ನು ಹೇಳೋದಾದ್ರೆ, ಮಕ್ಕಳಿಗೆ ಯಾರಾದ್ರೂ ಸೊಸೈಟಿಗೆ ಯಾರಾದ್ರೂ ಒಂದು ಮಾತು ಏನಂತ ಹೇಳ್ಬೋದು? ಒಂದು ಮಾತು ಏನಂದ್ರೆ, ನಾವು ಜೀವನದಲ್ಲಿ ಎಷ್ಟೇ ಕಷ್ಟ ಬರಲಿ ಇದು ಬರಲಿ ಅದಕ್ಕೆ ನಾವು ಹಿಂಜರಿಲಿಲ್ಲ. ಅದನ್ನೆಲ್ಲ ನಿಭಾಯಿಸ್ಕೊಂಡು 40 ವರ್ಷದ ತನಕ ಏರುಪೇರು ಆಗ್ತಾನೆ ಇತ್ತು. ಅದೇ ಇದರಲ್ಲಿ ಒಂದು ಮೂಮೆಂಟಲ್ಲಿ ಎಲ್ಲ ಕಡೆನೂ ಇಂಥವ್ರು ಹಿಂಗಿದ್ರಪ್ಪ, ಎಷ್ಟು ಇದು ಮ್ಯಾನೇಜ್ ಮಾಡ್ಕೊಂಡು ಬರ್ತಿದ್ರು ಅನ್ನೋ ಒಂದು ಇತ್ತು. ನಮ್ಮನ್ನು ಕಂಡ್ರೆ ಹಂಗೆ ಯಾರು ಅಲ್ಲ, ನಿಮ್ಗೆ ಅನ್ಸಿದ್ದು 40 ವರ್ಷದಲ್ಲಿ ಇಂಥದ್ದು ನಾವು ಕಲ್ತಿದೀವಿ ಅಂದ್ರೆ ಈಗ 40 ವರ್ಷದಲ್ಲಿ ಯಾರಿಗಾದ್ರು ಏನು ಅನ್ನಿಸ್ಕೋಬಾರ್ದು, ಏನು ಅನ್ನಿಸ್ಕೊಳ್ದೆ, ಯಾರ ಹತ್ರನೂ ಏನಕ್ಕೂ ಕೈ ಚಾಚಿದೆ ಕೊಟ್ಟಿದ್ರು ಆ ತರದಲ್ಲೇ ಬದುಕಿ ಜೀವನ ಮಾಡ್ಕೊಂಡು ಬಂದಿದ್ವಿ. ಎಲ್ಲಾ ಕಡೆನೂ ಇಂಥವ್ರು ಇದ್ರು, ಎಷ್ಟ್ರ ಮಟ್ಟಿಗೆ ಇದು ಆಟೋ ಓಡಿಸ್ಕೊಂಡು ಇದ್ರು ಎಷ್ಟ್ರ ಮಟ್ಟಿಗೆ ಜೀವನ ಮಾಡ್ಕೊಂಡು ಬಂದ್ರು. ಗ್ರೇಟ್. ಎಲ್ಲೋ ಬಾಡಿಗೆ ಆಗ್ಲಿ ಒಂದೇನೇ ಆಗ್ಲಿ ಒಂದೇನಕ್ಕೂ ಒಬ್ರ ಹತ್ರ ಒಂದು ಇದು ಮಾಡಿಸ್ಕೊಳ್ದೆ ನಾವಿರೋ ತನಕ ಮಕ್ಕಳು ಮರಿ ಒಂದು ಕೆಲ್ಸಕ್ಕೆ ಹೋಗೋ ತನಕನೂ ಅದ್ರ ತನಕನೂ ಒಂದು ಏನೋ ಇದಾಗ್ದಂಗೆ ಇದು ಮಾಡ್ಕೊಂಡು ಬಂದ್ವಿ. ಅದೇ ನಾವೊಂದು ಕಡೆ ಎಲ್ಲ ಬಾಡಿಗೆಗಿದ್ವಿ. ನಮ್ಮ ಹೆಂಗಸರಿಗೆ ಕರೆದು ಕುಂಕುಮ ಅರ್ಶನ ಕೊಟ್ಟು ಸೀರೆ ಕೊಡಿಸಿದ್ರು. ಹಂಗೆ ನಡ್ಕೊಂಡಿದ್ವಿ ನಾವು. ಓಕೆ, ಇನ್ನೊಂದು ನೆಕ್ಸ್ಟ್ ಕ್ವಶನ್, ಯಾವ ವಿಷಯಕ್ಕೆ ನಿಮ್ಮಿಬ್ಬರ ಮಧ್ಯೆ ಜಗಳ ಜಾಸ್ತಿ ಆಗ್ತಾ ಇತ್ತು? ನಮ್ಗೆ ಇಂಥ ವಿಷಯಕ್ಕೆ ಜಗಳವೇ ಆಗಿಲ್ಲ, ಸುಮ್ಮನೆ ಮಾತಿಗೆ ಏನೋ ಜಗಳ ಅಂದ್ರೆ ಅದೇ ನಾನೆಲ್ಲೂ ಹೋಗ್ಬಾರ್ದು, ಯಾರ ಜೊತೆನೂ ಹೋಗ್ಬಾರ್ದು, ಯಾರ ಜೊತೆ ಫ್ರೆಂಡ್ಸ್ಗಳ ಜೊತೆ ಅದೇ ಆಗ್ಲೂನು ಅವಾಗೂನುವೆ. ಈಗಿಲ್ಲ ಅದು ಬಿಡು.
ಹೆಂಗೆ ನನ್ನ ಫ್ರೆಂಡ್ಸ್ ಜೊತೆ ಅದು ಕರೆಕ್ಟಾಗಿ ಹೇಳೋ ಹೆಂಗ್ಸು ಅಂತ ಗಂಡ್ಸು ಅಂತ ತಿಳ್ಕೊತಾರೆ. ನನ್ನ ಫ್ರೆಂಡ್ಸ್ ಜೊತೆ ಪಿಕ್ಚರ್ಗೆ ಹೋಗೋಣ ಅಂತ ಅಂದರು. ನಾ ಬರಲ್ಲ ಅಂದೆ. ಮಕ್ಳು ಇರಲಿಲ್ಲ, ಇನ್ನು ಮಕ್ಳು ಇರಲಿಲ್ಲ. ನಾ ಬರಲ್ಲ ಅಂದೆ. ನೀನು ನನಗೂ ಬೇಕಾರ ಮನೇಲೇ ಇರ್ತೀಯಾ ಬಾ ಅಂದ್ಬಿಟ್ಟು ಅವರೇ ಮಗನ ಕೇಳಿ ಅವರು ಅವಾಗಲೇ 8ನೇ ಕ್ಲಾಸ್ ಮಗ ಇದ್ದ. ಅವ್ರೇನು ಮಾಡಿದ್ರು ಟಿಕೆಟ್ ಎಲ್ಲ ತರಿಸ್ಬಿಟ್ಟು ಇದು ಮಾಡ್ಬಿಟ್ಟು ನಾನು ಹಂಗಾರು ಅಯ್ಯೋ ಬೇಡ ಹೆಸರು ಯಶೋಧ ಅಲ್ಲ ಪುಟ್ಟಕ್ಕ ಅಂತ. ಮಾತ್ರ ಅಲ್ಲಿ ಮೈಸೂರಲ್ಲಿ ತುಂಬ ನಮಗೆ ಕ್ಲೋಸ್ ಆಗಿರೋ ಫ್ರೆಂಡ್ಸ್ಗಳಿದ್ರು, ಪ್ರಾಣ ಕೊಡೋ ಅಂತ ಫ್ರೆಂಡ್ಸ್ಗಳಿದ್ರು. ಅವ್ರೇನು ಮಾಡಿದ್ರು ಹಿಂಗೆ ಐತೆ ನಡಿ ಬಾ ಅಂದ್ಬಿಟ್ಟು ಟಿಕೆಟ್ ತರಿಸ್ಬಿಟ್ಟು ಯಾವುದು ಅವಳೇ ನನ್ನ ಹೆಂಡ್ತಿ ಪಿಕ್ಚರ್ಗೆ ಟಿಕೆಟ್ ತರಿಸ್ಬಿಟ್ರು. ನಾನು ಅವರು ಇಬ್ಬರು ಹೋದ್ವಿ ಪಿಕ್ಚರ್ಗೆ ಹೋಗಿ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಸ್ಟಾರ್ಟ್ ಆಗಿತ್ತು. ಕುತ್ಕೊಂಡಿದ್ವಿ. ಇದ್ರೆ ನಮ್ಮನೆ ಆ ಅಮ್ಮ ಓನರು ಯಾವತ್ತೂ ಬರಲ್ಲ, ಬಂದ್ಬಿಟ್ರು ಊಟಕ್ಕೆ ಆಟ ತಗೊಂಡು. ಊಟಕ್ಕೆ ಬಂದ್ಬಿಟ್ಟು ಎಲ್ಲಿ ಅಂತ ಕೇಳಿದ್ದಾರೆ. ಆ ಅಮ್ಮ ಸುಮ್ಮನೆ ಪಿಕ್ಚರ್ಗೆ ಹೋಗ್ಬಿಟ್ಟಾರೆ ಅಂತ ಹೇಳಿದ್ರು. ಯಾವ ಟಾಕೀಸ್ ಅದು? ಸರಸ್ವತಿ ಟಾಕೀಸ್, ಮೈಸೂರು. ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಅಲ್ಲೇನು ಹೇಳ್ಬಿಟ್ಟಿದೆ, ಅವ್ರ ತಂದೆ ಸತ್ತೋಗಿದ್ದಾರೆ ಅಂತ ಏನೋ ಹೇಳ್ಕೊಂಡು ಪಿಕ್ಚರ್ ಟಿಕೆಟ್ಸಲ್ಲಿ ಬಿಡಲ್ವಲ್ಲ ಹಂಗೆ ಪಿಕ್ಚರ್ ಸ್ಟಾರ್ಟ್ ನಾನು ಈಗ ಲಾಸ್ಟ್ ತುದಿಲೇ ಕೂತಿದ್ದೀನಿ. ನನ್ನ ಪಕ್ಕ ಅಯ್ಯಮ್ಮ ಕೂತಿದ್ದೆ. ಹೇಮಂಜೋಳ ಆಮೇಲೆ ಸರಿ ನಾನೇ ಏನು ಮಾಡಿದೆ, ಹಿಂಗೆ ಅದ್ರ ಮಧ್ಯ ಟ್ರೈ ಇದ್ದಿರುತ್ತಲ್ಲ ರೋಡು, ಅಲ್ಲಿ ಏನ್ರಿ ಅಂದ್ಬಿಟ್ಟು ಹೋಗ್ಬಿಟ್ಟೆ. ಹೋಗ್ಬಿಡ್ದೆ ಹೇಳಿ ನಾನೇ ಅಂತ ಕರ್ಕೊಂಡು ಬಂದರು. ಆ ಅಮ್ಮ ಬರಲಿಲ್ಲ. ಆ ಅಮ್ಮ ಪಿಕ್ಚರ್ ನೋಡ್ಕೊಂಡು ಬಂತು. ಆಮೇಲೆ ರಸ್ತೆ ಉದ್ದಕ್ಕೆ ಬೈಕೊಂಡು ಜಗಳ ಮಾಡ್ಕೊಂಡು ಮನೆಗೆ ನಾನು ಮಾಡಿದೆ. ಇವಾಗ ಅನಿಸ್ತದೆ ಹಂಗೆಲ್ಲ ಮಾಡಬಾರ್ದಿತ್ತು, ನನಗೂ ತಿಳುವಳಿಕೆ ಇರಲಿಲ್ಲ ಆಗ. ಹಂಗೆ ಮಾಡಬಾರ್ದಿತ್ತು. ನಂಗೆ ತಿಳುವಳಿಕೆ ಇರ್ತಿಲ್ಲ, ಇನ್ನೂ ಹುಡುಗ ಹಂಗೆ ಮಾಡಿಬಿಟ್ಟೆ ನಾನು. ಇವಾಗ ಸಾರಿ ಮೈ ಡಿಯರ್ ವೈಫ್, ಸಾರಿ. ಈಗ ನೆಕ್ಸ್ಟ್ ಕ್ವಶನ್, ಜಗಳ ಆದಾಗ ಮೊದಲು ಫಸ್ಟು ಸಾರಿ ಕೇಳೋದು ಯಾರು? ಅಯ್ಯೋ ಅದು ಮಾತ್ರ ನಮ್ಮ ಅಪ್ಪ ನಮಗೆ ಗೊತ್ತಿರೋದು, ನಮ್ಮ ಅಪ್ಪನೇ ಕಥೆ ಅದು. ಜಗಳ ಆದ್ರೆ ನಮ್ಮ ಅಮ್ಮ ಇಲ್ಲ. ನಾನು ಇವಳು ಕಾಲು ಹಿಡಿಯೋದೊಂದು ಬ್ಯಾಲೆನ್ಸು ನಮಗೆ ಗೊತ್ತಿರಾಗೆ ನಮ್ಮ ಅಪ್ಪ. ಈಗಲೂ ಅಷ್ಟೇ, ಇವತ್ತು ಅಷ್ಟೇ. ಈ ಹುಡುಗ ಹುಡುಗಿ ಆದಾಗ ಮಕ್ಳಾಗಕ್ಕೂ ಮುಂಚೆ ಮಕ್ಳಾದ್ಮೇಲೆ ಈಗ ನನಗೆ 67 ವರ್ಷ ನಡೀತಾ ಇದೆ. ಈಗಲೂ ಅವಳು ಅಂದ್ರೆ ನಾನೇ ಈ ಕಾಲು ಹಿಡಿಯೋದಿಲ್ಲ, ಈಗ ನಾನೇ ಅವಳಿಗೆ ಪಾಲಿಶ್ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದೆ. ಅವಳು ಮೊದಲಿಂದಲೂ ಹಾಗೆ. ಸರಿ, ನೆಕ್ಸ್ಟ್, ನಿಮ್ಮಿಬ್ಬರಲ್ಲಿ ಹೆಚ್ಚು ರೊಮ್ಯಾಂಟಿಕ್ ಯಾರು? ಅಲ್ಲ ರೊಮ್ಯಾಂಟಿಕ್ ನಂಗೆ ಮೊದ್ಲಿಂದಿತ್ತು, ಈಗಲೂ ಇದೆ. ಹೆಂಡತಿಗೂ ರೊಮ್ಯಾಂಟಿಕ್ ಇತ್ತು ವಯಸ್ಸಿನ ಕಾಲದಲ್ಲಿ. ಇವಾಗ ಜಾಸ್ತಿ ಇರೋದು ನೀವೇನೆ. ಯಾವಾಗ್ಲೂ ಅವ್ರಿಗೂ ರೊಮ್ಯಾಂಟಿಕ್ ಇತ್ತೆ, ಅವಳು ಸುಳ್ಳು ಹೇಳ್ತಾರೆ. ಬಟ್ ರೊಮ್ಯಾಂಟಿಕ್ ಅಂದ್ರೆ ಈಗ ಏನಾದ್ರು ಕೆಲಸ ಮಾಡ್ತಿರ್ಬೇಕಾದ್ರೆ ಮುದ್ದು ಮಾಡೋದು, ಆ ತರ ಎಲ್ಲಾ ತರನು ನಾನು ಕೇಳ್ತೇನೆ. ಆ ತರ ಎಲ್ಲ ಇವಳಿಗಿಲ್ಲ. ಅದೇ ನೀವೇ ತಾನೇ? ಓಕೆ, ನೀನ್ ಗೊತ್ತಿರಂಗವ ನಮ್ಮ ಅಪ್ಪ ತಂದು ಕೊಟ್ಟಿರೋದ್ರಿ 40 ವರ್ಷ ಏನಾರು ಅಂತ ಕೊಟ್ಟಿರ್ತಾನೆ, ತಂದು ಕೊಟ್ಟಿರೋದ್ರಲ್ಲಿ ಇದು ನಿಮ್ಗೆ ಈಗ್ಲೂ ನೆನಪಿದೆ ಅನ್ನೋದು ಯಾವ ತರ ಇದೆಯಾ? ಹ್ಯಾಂಗಿನ್ಸ್ ಇದೆ. ಮತ್ತೆ ಒಂದು ಅಪೂರ್ವ ಸಿಲ್ಕ್ ಸೀರೆ ಎಲ್ಲ ನೇಯ್ತಾ ಇದ್ರು. ಅಲ್ಲಿ ಅವ್ರು ಯಾರೋ ಒಂದು ತಗೊಂಡ್ರು ಅಂದ್ಬಿಟ್ಟು ನನ್ನ ಹೆಂಡತಿಗೆ ಬೇಕು ಪರ್ಪಲ್ ಕಲರ್ ಇದೆಯಲ್ಲ ಅಪೂರ್ವ ಸಿಲ್ಕ್ ಸೀರೆ. ಇದೆ ಸೀರೆ. ಆ ಸೀರೆನಿದೆ, ಹ್ಯಾಂಗಿನ್ಸ್ ಇದೆ. ಬರೀ 4,500 7 ಗ್ರಾಮು. ಇವಾಗ 50,000 ಮೇಲೆ ಆಗಿದೆ. ಇವಾಗ 50,000 ಆಗುತ್ತೆ. ಅದು ಜ್ಞಾಪಕ ಐತೆ ಯಾವಾಗ. ಅದಕ್ಕೆ ವಯಸ್ಸಾದ್ರೆ ಹಾಕೊಂಡ್ರು ಅಂತ ಕೊಟ್ಟಿಲ್ಲ, ಹಂಗೆ ಇಟ್ಕೊಂಡಿದ್ದೀನಿ. ಓಕೆ, ಈ 40 ವರ್ಷದ ಹಿಂದೆಗೂನು ಈಗಕ್ಕೂನು ನಿಮ್ಮಿಬ್ಬರ ಸಂಬಂಧದಲ್ಲಿ ಏನಾದ್ರು ಬದಲಾವಣೆ ಆಗಿದೆಯಾ? ವಯಸ್ಸಾಗ್ತಾ ಮುಂಚೆ ಹೇಗಿಲ್ಲ, ಈಗ ಬದಲಾವಣೆ ಆಗೈತೆ. ಬದಲಾವಣೆ ಅಂದ್ರೆ ಅನ್ಯೋನ್ಯತೆ ಇರ್ಬೋದು, ಅವೆಲ್ಲ ಇದೆ. ಈಗಲೂ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ ಅಂತ? ಕಮ್ಮಿ ಏನಾಗಿಲ್ಲಮ್ಮ, ಅವಾಗ್ಲಂಗೆ ಇದೆ. ಸಹಜ ವಯಸ್ಸಿನ ಸಹಜ ಗುಣದಲ್ಲಿ ಬೇರೆದೆಲ್ಲ ಒಂಚೂರು ಕಮ್ಮಿ ಆಗಿರ್ಬೋದು. ಇದೆಲ್ಲ ಪ್ರೀತಿ ವಿಶ್ವಾಸ ಎಲ್ಲ ಈಗಲೂ ಅವಳಿಗೂ ಇದೆ, ನನಗೂ ಇದೆ, ಈಗಲೂ ಇದೆ. ಅವಳು ವಯಸ್ಸಾಯ್ತು ಅನ್ನೋ ಲೆಕ್ಕಕ್ಕಿಲ್ಲ. ಅವಳಿಗೂ ಅಷ್ಟೇ ವಯಸ್ಸಾಯ್ತು ಅಂತ ಅವಳಿಗೂ ಇಲ್ಲ. ನನಗೆ ಗೊತ್ತಿದ್ದಂಗೆ ಅವಳಿಗೆ ಹೆಂಗೆ ಆಗ್ಬೇಕಾರೆ ಅವಳು ಹೆಂಗೆ.
ನಿಮ್ಮ ನೆಕ್ಸ್ಟ್ ಕ್ವಶನ್, ನಿಮ್ಮ ಯಶಸ್ವಿ ದಾಂಪತ್ಯದ ರಹಸ್ಯ ಏನು? ಆಹಾ, ಇದು ಒಳ್ಳೆ ಪ್ರಶ್ನೆ. ಯಶಸ್ವಿ ದಾಂಪತ್ಯದ ರಹಸ್ಯ ಅಂದರೆ ನಾವು 6ಕ್ಕೆ ಇರಲಿಲ್ಲ 3ಕ್ಕೆ ಇಳಿಲಿಲ್ಲ ಅಮ್ಮನೇ ಒಂದು. ರಹಸ್ಯ. ಅಲ್ಲಲ್ಲ, ಇನ್ನೊಂದು ರಹಸ್ಯ ಏನು ಅಂದರೆ ಅತಿ ಹೆಚ್ಚಿಗೂ ಮೆರಿಬಾರ್ದು ಅಥವಾ ಅತಿ ಕೆಳಕ್ಕೂ ಹೋಗಬಾರ್ದು. ಒಂಥರ ಹೆಂಗೆ ಅಂದರೆ ಈ ಜಾಯಿಂಟ್ ಇದಾಗಿರ್ತದೆ ಮೇಲೆ ಮೇಲೆ ಹಿಂಗೇ ತೆಲುಗು ಅದೇ ರಹಸ್ಯ. ಮಧ್ಯ ಅಂತಲ್ಲಿ ತೇಲಾಡ್ಕೊಂಡೆ ಅವಳಿಗೂನು ಕೆಳಗೂ ಹೋಗಿಲ್ಲ, ತೀರಾ ಮೇಲಕ್ಕೂ ಹೋಗಿಲ್ಲ. ಅವಳ ರಹಸ್ಯ ಕೇಳ್ತಾ ಇರೋದು ಹೆಂಗೆ ಅಂದರೆ ಯಾಕೆ ನಮ್ಮದು 40 ವರ್ಷದಿಂದ ಬಂತು ಅಂತ. ಅದೇನಾಗಿದ್ರೆ ಅದು ಈ ಥರನೂ ಇರ್ಬೋದು, ಇಲ್ಲರನೂ ಇರ್ಬೋದು. ಬಾರೆ ನಾನಿದ್ದೀನಿ ಅಂತ ಕರೆಯೋರಿಲ್ಲ, ನನಗೂ ಅಷ್ಟೇ ಅಂಥವ್ರು ಇಲ್ಲ. ಆದ್ದರಿಂದ ನಾವು ಒಬ್ಬರನ್ನೊಬ್ಬರು ಬಿಟ್ಟುಕೊಡ್ತಾರೆ. ಒಂದು ಕಡೆಗೆ ಜಗಳನೂ ಮಾಡ್ತೀವಿ, ಹೊಡೆಯೋದೊಂದಿಲ್ಲ ಬಿಡು, ಮದುವೆ ದೋಸ್ತರಲ್ಲಿ ಒಂದು 2 ರೇಟ್ ಹೊಡೆದಿರ್ಬೋದು ಅಷ್ಟೇ, ಆಮೇಲೆ ಇಲ್ಲ. ಆದರೆ ಅದೇ ನಮ್ಮ ಬಾಂಧವ್ಯನ ಗಟ್ಟಿ ಮಾಡ್ತು ಅಂತ ಅನಿಸ್ತದೆ. ಯಾವ್ದು ಹೇಳು, ಅತಿ ಮೇಲಕ್ಕೂ ಹೋಗಿಲ್ಲ, ಅತಿ ಕೆಳಕ್ಕೂ ಬಂದಿಲ್ಲ. ಇಲ್ಲ ನೀನು ನನ್ನ ಕರೆದು ಬಾಯಿಗೆ ಅನ್ನಂಗಿಲ್ಲ, ಅವನು ನನ್ನ ಕರೆದು ಬಾಯಿಗೆ ಅನ್ನಂಗಿಲ್ಲ. ಆ ಥರ ಅವ್ನು ಕರಿತಾವನಲ್ಲ ನಾನು ಹೋಗ್ಬಿಡ್ತೀನಿ, ಅವಳು ಕರಿತಾವಳಲ್ಲ ಹೋಗ್ಬಿಡ್ತೀನಿ, ಆ ಸ್ಥಿತಿ ನಮಗೆ ಬಂದೂ ಇಲ್ಲ. ಆದ್ದರಿಂದ ನನ್ನ ಬಿಟ್ಟರೆ ಅವಳಿಗಿಲ್ಲ, ಅವಳ ಬಿಟ್ಟರೆ ನಂಗಿಲ್ಲ. ನಮ್ಮ ನೆಂಟರು ರೈತರು ಬೇಕಾದಷ್ಟು ಜನ ಅವರೇ, ನೆಂಟರು ರೈತರು ಅಕ್ಕ ತಂಗಿರು ಬಂಧು ಬಳಗ ಎಲ್ಲ ಇದೆ. ಆದರೆ ನಮ್ಮ ಕಷ್ಟ ಕೇಳಕ್ಕೆ ನಮ್ಮ ಹತ್ತಿರದಲ್ಲಿ ಯಾರೂ ಇಲ್ಲ, ಎಲ್ಲ ದೂರದಲ್ಲಿದ್ದಾರಲ್ಲ, ನಮ್ಗೆ ಯಾವ ಇದು ಆಗಲೇ ಇಲ್ಲ. ಆವಾಗ ಏನು ಮಾಡ್ಬೇಕು, ನೀನೇ ನನಗೆ ನಾನೇ ನಿನಗೆ ನಂಗಾಗಿ ಹೊಂದಾಣಿಕೆಯಾಗಿ ನಮ್ಮ ಜೀವನ ನೆನಪು ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನೂ ಹಂಗೆ ಅನಿಸ್ತದಮ್ಮ, ಹೇಳು ಜೋರಾಗಿ. ಇನ್ನೂ ಹಂಗೆ ಅನಿಸ್ತದೆ. ನೆಂಟರು ಹತ್ರ ಏನಿಲ್ಲ ಅಂತಲ್ಲಿ ಇದಾರೆ ಈಗಲೂ. ನಿಮ್ಮ ಹೆಂಡತಿಗೆ, ನಿಮ್ಮ ಜೀವನದ ಸಂಗಾತಿಗೆ ಒಂದು ಪದ ಹೇಳೋದಾದ್ರೆ ಏನು ಹೇಳ್ತೀರಾ? ನನ್ನ ಹೆಂಡತಿಗೆ ಒಂದು ಪದ ಹೇಳಬೇಕು ಅಂದರೆ, ನನ್ನ ಹೆಂಡತಿ ಇದ್ರೂ ಸರಿ ಇಲ್ಲದೇ ಇದ್ರೂ ಸರಿ ಎಲ್ಲರನ್ನೂ ಒಂದೇ ಸಮಯವಾಗಿ ನೋಡ್ಕೊಂಡು, ಮಕ್ಕಳನ್ನ ಮೊಮ್ಮಕ್ಕಳನ್ನ ಸೊಸೆದಿರನ್ನ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಂಡು, ಅವಳು ಕಲ್ತಿದ್ದ ಪಾಠನೇ ಅವ್ರಿಗೂ ಹೇಳ್ಕೊಂಡು ಇರಲಿ ಅನ್ನೋದೊಂದು ಆಸೆ. ನನಗಿದ್ರು ಸರಿ ಇಲ್ಲದೇ ಇದ್ರು ಸರಿ ಒಂದು. ಎರಡನೇದು, ನಾನು ಸೊತೋದ್ರೂ ಕುಂಕುಮ ಅವೆಲ್ಲ ತೆಗಿಬಾರ್ದು, ಸೊತೋದ್ರೂ. ಆಮೇಲೆ ಸೊಸೆದಿರಾಗಲಿ ಮೊಮ್ಮಕ್ಕಳಾಗಲಿ ಮಕ್ಕಳಾಗಲಿ ಅವರು ಅಷ್ಟೇ, ನನ್ನ ಹೆಂಡತಿಗೆ ಯಾರೂ ಬೇಜಾರಾಗಂಗೆ ನಡ್ಕೋಬಾರ್ದು. ಬೇಕಾದ್ರೆ ಅಂಬ್ಲಿನೇ ಕುಡಿಯೋಣ, ಬೇಜಾರಾಗಂಗೆ ನಡ್ಕೋಬಾರ್ದು. ಅದೇ ನನ್ನ ಆಸೆ. ಒಂದು ಹೆಚ್ಚಾಗತ್ತೆ, ಒಂದು ಕಮ್ಮಿ ಆಗುತ್ತೆ, ಅದಕ್ಕೆಲ್ಲ ಬೇಜಾರು ಮಾಡಿ. ನಿಮ್ದೇನಮ್ಮ? ಎಲ್ಲ ಹೇಳಿದ್ದೆ. ಈ ಸೌಂಡ್ ನಾನು ಫಸ್ಟ್ ಕೇಳ್ತಾ ಇರೋದು, ಈ ಥರ ಸೌಂಡು. ಅಯ್ಯೋ ಎಲ್ಲ ಏನೋ ಅವನಿಗೆ ಅಂತ ಈ ರೇಂಜ್ಗೆ ಕೇಳಿದೆ ನಮ್ಮ ವಾಯ್ಸು. ಮತ್ತೆ ಲಾಸ್ಟ್ ಕ್ವಶನ್ ಇದು, ಮತ್ತೆ ಅವಕಾಶ ಸಿಕ್ಕಿದ್ರೆ ನೀವು ಅವ್ರನ್ನೇ ಮದುವೆ ಆಗ್ತೀರಾ? ಯಾಕೆ ಮದುವೆ ಆಗ್ತೀರಾ ಮತ್ತೆ ಯಾಕೆ? ನಾನು ಉತ್ತರ ಹೇಳ್ಬೇಕಾ? ನೀವು ಹೇಳ್ಬೇಕು, ಅಮ್ಮನ ಹೇಳ್ಬೇಕು. ನಾನು ಯಾಕೆ ಅಂದರೆ, ಅವಕಾಶ ಸಿಕ್ಕರೆ ನಾನು ಅವಳನ್ನೇ ಮದುವೆ ಮಾಡ್ಕೊಂತೀನಿ. ಯಾಕೆ ಗೊತ್ತಾ, ಅವಳಲ್ಲಿ ಹೆಕ್ಕಿ ತೆಗಿ ಅಂತ ಯಾವ ಕೆಟ್ಟ ಗುಣನೂ ಇಲ್ಲ. ಆ ಸಿಟ್ಕೊಳ್ಳೋದೊಂದು ಬಿಟ್ಟರೆ, ಹೆಕ್ಕಿ ತೆಗೆದು ಇಂಥವಳು ಅಂತಿಲ್ಲ. ಸಿಟ್ಗಳು ಅಂದರೆ ಅವಳಿಗೆ ಅದು ಸಿಟ್ಕೋಬೇಕು ಅಂತ ಸಿಟ್ಕೋತಾಳೋ, ಸುಮ್ಮನೆ ಇದು ಮಾಡ್ತಾಳೋ, ಅದು ತಿಳಿದು ಸಿಟ್ಕೋತಾಳೋ ಅದು ಗೊತ್ತಾಗ್ತಾ ಇಲ್ಲ ನನಗೆ. ಒಟ್ಟು ಅದು ಸಿಟ್ಕೋತಾಳೆ. ಮತ್ತು ನಾನೇ ಮಾಲಿಷ್ ಮಾಡೋದು. ಏನು ಪ್ರಶ್ನೆ ಅದು? ಯಾಕೆ ಅದೇ ಅವ್ರನ್ನೇ ಮದುವೆ ಆಯ್ತೀರಾ? ಅದೇ ಅದೊಂದು ಬಿಟ್ಟರೆ ಎಲ್ಲ ಗುಣನೂ ಸರಿ ಅವಳದು. ಅದರಿಂದ ನಾನು ಅವಳನ್ನೇ ಇನ್ನೊಂದು ಜನ್ಮ ಆದರೂ ಮದುವೆ. ನೀವು ಅಮ್ಮ? ನಾನು ಎಲ್ಲಾದ್ರಲ್ಲೂ ಓಕೆ. ಒಂದು ಹೆಂಡತಿ ಮಕ್ಕಳು ನೋಡ್ಕೊಳ್ಳೋದಾಗ್ಲಿ, ಒಂದು ಕಷ್ಟದಲ್ಲಿ ಒಬ್ಬರು ಮನೆ ಇದ್ದಂಗೆ ಹೋದೆ ಅವ್ರು ಇರೋದ್ರಲ್ಲೇ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿ ಸಾಕೋದು ಎಲ್ಲ ಓಕೆ. ಆದ್ರೆ ಏನಂದ್ರೆ ಸಿಡಿ 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 ಅದು ಬಿಟ್ರೆ ಇನ್ನೊಂದು ಜನ್ಮಕ್ಕೆ ಆಗ್ತೀರಾ? ಸರಿ, ಯಾಕೆ ಯಾಕೆ ಆಗ್ತೀರಾ? ಹೇಳಿದ್ನಲ್ಲ, ಎಲ್ಲಾದ್ರಲ್ಲೂ ಓಕೆ. ಒಂದು ಒಳ್ಳೆತನ, ಒಂದು ಹೆಂಡತಿ ಮಕ್ಕಳು ನೋಡ್ಕೊಳ್ಳೋದು, ರಾಣಿ ಥರ ನೋಡ್ಕೊಳ್ಳೋದು, ಏನೇ ಒಂದು ಕಷ್ಟ ಸುಖ ಕಷ್ಟಪಟ್ಟು ಮಕ್ಕಳನ್ನ ಹೆಂಡ್ತಿನ ನೋಡ್ಕೊಳ್ಳೋದು, ಒಬ್ಬರು ಮನೆ ಬಾಗಿಲು ಕಳಿಸ್ದಂಗೆ ಮಕ್ಕಳನ್ನೂ ಅಷ್ಟೇ ಆ ಥರ ಎಲ್ಲಾದ್ರೂ ಹೇಳ್ತಾ ಇರಲಿಲ್ಲ ಇಲ್ಲಿವರೆಗೆ. ಅದೇ
ಒಂದು ಸಣ್ಣ ಪುಟ್ಟಕ್ಕೆ ಸಿಟಿ ಅದೊಂದು ಇಷ್ಟ ಆಗಲ್ಲ. ಅದೇನಾದ್ರು ಬರಜಲದಲ್ಲಿ ಓಕೆ, ಈಗ ನಿಮ್ಮ ಸೊಸೆಯಂದ್ರು ಮಕ್ಕಳಿಗೆ ಹೇಳೋದಾದ್ರೆ ನಿಮ್ಮ ಅನುಭವದ ಪ್ರಕಾರ ಏನ್ ಹೇಳ್ತೀರಾ? ಕಂಟಿನ್ಯೂ. ಅದೇ ನಮ್ಮ ಸೊಸೆದೀರಿಗೆ ನಮ್ಮ ಮಕ್ಕಳಿಗೆ ನಾವು ಮುಂಚೆಯಿಂದಲೂ ಹೇಳ್ಕೊಂಡು ಬಂದಿದ್ದೀವಿ. ಮಕ್ಕಳಿಗೆ ಆಗಲಿ ಸೊಸೆದೀರಿಗೆ ಆಗಲಿ ಮೊಮ್ಮಕ್ಕಳಿಗೆ ಆಗಲಿ ನೀವು ಎಲ್ಲರೂ ಚೆನ್ನಾಗೆ ಓದ್ ಮನೇಲೇ ಆಗಲಿ ನೀವು ಇರೋ ಮನೇಲೇ ಆಗಲಿ ಅವ್ರನ್ನೂ ಚೆನ್ನಾಗಿ ಪ್ರೀತಿಯಿಂದ ನೋಡಬೇಕು. ಅಪ್ಪ ಅಮ್ಮನ ಪ್ರೀತಿಯಿಂದ ನೋಡಬೇಕು, ಅತ್ತೆ ಮಾವನ ಪ್ರೀತಿಯಿಂದ ನೋಡಬೇಕು. ಮತ್ತು ಅವ್ರು ಹೇಳಿದ್ದೇ ಕೇಳಬೇಕು ಅಂತಲ್ಲ, ಅವ್ರು ಏನಕ್ಕೆ ನಮ್ಗೆ ಹೇಳ್ತಾರೆ ಅವ್ರು ಒಳ್ಳೇದಕ್ಕೆ ಅಲ್ವಾ ಅಂತ ತಿಳ್ಕೊಬೇಕು. ಎಲ್ಲದಕ್ಕೂ ಸಿಟ್ಕೋಬಾರ್ದು. ಎಲ್ಲರೂ ನಗ್ತಾ ಪ್ರೀತಿಯಿಂದ ಇದ್ದರೆ ತಾನೇ ಒಂದು ಸಂಸಾರ, ಒಂದು ಫ್ಯಾಮಿಲಿ ಅಂತ ಇರೋದು. ಅದು ಬಿಟ್ಬಿಟ್ಟು ಇವ್ರು ಹಂಗಂದ್ರೆ ನಾವ್ಯಾಕೆ ಹಂಗಿರ್ಬೇಕು, ಅವ್ರ ಮಾತು ಕೇಳಬಾರ್ದು ಇವ್ರ ಮಾತು ಕೇಳೋದು, ಅದು ಫ್ಯಾಮಿಲಿ ಆಗಲ್ಲ. ಇವ್ರು ಮತ್ತೆ ಅಲ್ವಾ ನಮ್ಮ ಮಾವ ಅವ್ರ ಮಾತು ಅಂತಾರೆ, ಅವ್ರೇನಂತಾರೆ ಒಳ್ಳೇದಕ್ಕೆ ಅಂತಾರೆ ಅಂತ ಕುತ್ಕೊಂಡು ಯೋಚನೆ ಮಾಡಬೇಕು. ಯೋಚನೆ ಮಾಡಿ ಇದು ಮಾಡಬೇಕು. ಅದೇ ನಮ್ಮದು. ಸೊಸೆಯಂದ್ರಿಗೆ ಮಕ್ಕಳಿಗೆ ಅದೇ ಒಳ್ಳೆ ರೀತಿ ಇದ್ದು ಮಕ್ಕಳು ಅವರು ಅವ್ರ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡಿರ್ಬೇಕು. ಅದೇ ನಮ್ಮ ಆಸೆ. ಅವರು ಚೆನ್ನಾಗಿ ಮುಂದುವರಿಬೇಕು. ನಮ್ಮ ಮಕ್ಕಳು ನಮ್ಮ 3 ಮಕ್ಕಳು ಅಂತ ಮಕ್ಕಳಲ್ಲ, ಚಿಂದಂತ ಮಕ್ಕಳು 3 ಮಕ್ಕಳು ಒಳ್ಳೆಯವರೇ. ಅವರು ನಮ್ಮ ಯಾರು ಹೆಂಗೋ ಗೊತ್ತಿಲ್ಲ, ನಮ್ಮ ಮನೆ 3 ಗಂಡು ಮಕ್ಕಳು. ಅವರು ಒಬ್ಬರಿಗೆ ನೋವು ಕೊಡಲ್ಲ, ಒಬ್ಬರಿಗೆ ಇಲ್ಲಿದೆ ಹೇಳಲ್ಲ. ಅವ್ರು ಎಷ್ಟೇ ಒಂದಿದಾದ್ರು ಮನಸ್ಸಲ್ಲಿ ಇಟ್ಕೊಂಡು ಯಾರನ್ನ ನೋಯಿಸಲ್ಲ. 3 ಮಕ್ಕಳು ಸೊಸೆ ಅವ್ರ ಅತ್ತಿಗೆ ತೀರ್ಕೊಂಡ್ರು ಅಷ್ಟೇ, ಬಾಮ ಇದ್ದಿರು ಹಂಗೆ ಒಳ್ಳೆ ಪ್ರೀತಿ ಹಂಗಿದ್ದಾರೆ. ಒಂದೇನೇ ಆದರೂ ಒಂದು ಇದು ಮಾಡ್ಕೊಂಡು ಹೋಗ್ತಾರೆ. ಆದ್ದರಿಂದ ಮಕ್ಕಳಿಗೂ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಆದರೆ ನಮ್ಮ ಮಕ್ಕಳು ಇನ್ನೂ ಸ್ವಲ್ಪ ಇಂಪ್ರೂವ್ ಆಗಿ ಅವರು ಒಂದು ಲೆವೆಲ್ಗೆ ಎತ್ತಕ್ಕೆ ಬೆಳಿಬೇಕು ಅಂತ ನನ್ನ ಆಸೆ. ನಾನು ಅದೇ ದೇವ್ರನ್ನ ಯಾವಾಗಲೂ ಕೇಳ್ಕೊಳ್ಳೋದು. ಆಮೇಲೆ ಲಾಸ್ಟ್ ಕ್ವಶನ್, ಆಮೇಲೆ ಮೊಮ್ಮಕ್ಕಳಿಗೂ ನಾನು ಹೇಳೋದು, ಮೊಮ್ಮಕ್ಕಳಿಗೆ ನಾನೇನು ಹೇಳೋದು ಅಂದರೆ ನಯ ಕಲೀರಿ. ದೊಡ್ಡವರು ಚಿಕ್ಕವರು ಅಂತ ಬೆಲೆ ಕೊಡಿ, ಮರ್ಯಾದೆ ಕೊಡಿ. ಮತ್ತು ಒಂಥರ ಕೇವಲ ಮಾಡಬೇಡಿ. ಅದು ಸಂಸ್ಕಾರ ಮನೆಯಿಂದನೇ ಬರೋದು. ಅಯ್ಯೋ ಇವರ ಅಜ್ಜಿ ನೋಡು ಎಷ್ಟರ ಮಟ್ಟಿಗಿದ್ರು, ಯಾಕೆಂದರೆ ನಾವಿರೋ ಜಾಗದಲ್ಲೆಲ್ಲ ಇವ್ರು ಹೆಂಗೆ ಏನು ಎತ್ತ ಅಂತ ಎಲ್ರಿಗೂ ಗೊತ್ತು. ಅದನ್ನು ನಮ್ಮ ಮೊಮ್ಮಕ್ಕಳು ಕಲೀಲಿ, ಅವ್ರ ಅಮ್ಮದಿರು ಅವ್ರಿಗೆ ಹೇಳ್ಕೊಡ್ಲಿ. ನಮ್ಮದು ನಮ್ಮ ಮನೆ, ನಮ್ಮಿದು, ನಾವೆಲ್ಲ ಒಂದು, ಅವರೇ ಬೇರೆ ಇವರೇ ಬೇರೆ ಅಂತ ಮಾಡಬಾರ್ದು. ಅದೇನೇ ಕಷ್ಟ ಸುಖ ಆದರೂ ನಮ್ಮ ಫ್ಯಾಮಿಲಿನೇ ಬರೋದು, ಎಲ್ಲ ಒಗ್ಗಟ್ಟಾಗೋದು, ಬೇರೆಯವ್ರು ಯಾರು ಬರೋಲ್ಲ. ಆದ್ದರಿಂದ ನಂದು, ನಮ್ಮ ಅಣ್ಣನ ಮಕ್ಕಳು, ನಮ್ಮ ತಮ್ಮನ ಮಕ್ಕಳು ನೀವು ಅನ್ಬೇಕು, ಅವರು ಅನ್ಬೇಕು, ಎಲ್ಲರೂ ಹಂಗೆ ಚೆನ್ನಾಗಿರ್ಬೇಕು. ಮೊಮ್ಮಕ್ಕಳಿಗೆ ಹೇಳ್ಕೊಡ್ತೀನಿ ನಾನು. ನಾವು ಹಂಗೆ ಕಲ್ತ್ಕೊಂಡ್ ಬಂದಿದ್ದೀವಿ. ನಿಮಗೆ ನಿಮ್ಮ 3 ಜನ ಮಕ್ಕಳಲ್ಲಿ ನಿಮ್ಮಿಬ್ಬರಿಗೂ ಯಾರಂದ್ರೆ ಜಾಸ್ತಿ ಇಷ್ಟ? ಪಾರ್ಶಾಲಿಟಿ. ಒಂದು ಗುಲಗಂಜಿ ಗಾತ್ರದಲ್ಲಾದ್ರೂ ವೇರಿಯೇಷನ್ ಇಲ್ಲ, ನಮ್ಗಿಲ್ಲ, ಎಲ್ಲರೂ ಒಂದೇ. ಎಲ್ಲರೂ ಒಂದೇ. ಎಲ್ಲಾರು ಒಂದೇ. ಹೇಳ್ತೀವಿ. ಆದ್ರೆ ನನ್ಗೆ ಸ್ವಲ್ಪ ನನ್ ದೊಡ್ಡ ಯಾಕೆ ಅಂದ್ರೆ ನನ್ ಮುಂಚೆಯಿಂದ ಅಷ್ಟೇ ಅವ್ನಿಗೆ ಏನಾದ್ರೂ ಆದ್ರೆ ಬೇಜಾರಾಗುತ್ತೆ. ಅವು ಮಕ್ಕಳು ಅಂತಲ್ಲ, ಎಲ್ಲ ಮಕ್ಕಳಿಗೂ ಅಷ್ಟೇ. ಏನಾದ್ರು ಆದ್ರೆ ಅವ್ನು ಸ್ವಲ್ಪ ಎಲ್ಲ ಇದು ಮಾಡ್ಕೊಂಡ್ರೆ ಬೇಜಾರು. ಅವನೇ ಸ್ಟಾರ್ಟಿಂಗ್ ಮನೇಲಿ ದುಡ್ದಿದ್ದು, ಅವನೇ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ. ಚಿಕ್ಕ ಮಗನು ಮಾಡಿದಾನೆ, ಅವನು ಮಾಡಿದಾನೆ. ಆದ್ರೆ ಬಿಡಿ ಅಲ್ಬೇಡಿ, ಹ್ಯಾಪಿ ಮೂಮೆಂಟ್ ಅಲ್ಲ ಇದು. ನೆಕ್ಸ್ಟ್ ಕ್ವಶನ್ ಅಷ್ಟೇ. ಮೊಮ್ಮಕ್ಕಳಲ್ಲಿ ಯಾರು ಇಷ್ಟ? ಅಯ್ಯೋ ಚಿಕ್ಕವನು ಅವನು ಮುತ್ತು ರತ್ನ. ಚಿಕ್ಕವನು ಅಂತಲ್ಲ, 3 ಜನ ಮೊಮ್ಮಕ್ಕಳು ಕಂಡ್ರು ನಮ್ಗೆಲ್ಲ 3 ಮಕ್ಕಳು ಕಂಡ್ರು ನಮ್ಗೆ ಸಮಾನ. ಎಲ್ಲಾರು ಕಂಡ್ರು ಅಷ್ಟೇ ಪ್ರೀತಿ, ಅಷ್ಟೇ ಒಂದಿದು. ಅವರು ಇವರು ಅವರು ಇವರು ಅಂತ ಏನಿಲ್ಲ. ಸತ್ಯವಾದ ಮಾತು. ಸುಳ್ಳಿಗೆ ಯಾರೋ ನೋಡ್ತಾವ್ರೆ ಅಂತ ಹುಟ್ಟಿಸ್ಕೊಂಡು ಹೇಳೋದಲ್ಲ, ಅದು ನಿಜವಾದ. ಮಕ್ಕಳ ವಿಷಯದಲ್ಲೂ ಅಷ್ಟೇ, ಮೊಮ್ಮಕ್ಕಳದ್ದು ಇಷ್ಟ, ಸೊಸೆದ್ರದಲ್ಲೂ ಅಷ್ಟೇ. ನಾನು ಬೈದಿದ್ದೆಲ್ಲ ಉಂಟು. ಆಮೇಲೆ ಇದು ಅಂತಲ್ಲ, ಅವ್ನಿಗೆ ಏನೇ ಒಂದು ಮನೇಲಿ ಬಂದ್ರು ಇವನು ಅಂತ ನಾನು ನೀ ದೊಡ್ಡ ಮಗ ಕಂಡ್ರೆ ನಿಂಗೆ ದೊಡ್ಡ ಮಗ ಕಂಡ್ರೆ ಅಂತ ಅವ್ನು ಅಂತಿರ್ತಾನೆ, ಇವನು ಅಂತಿರ್ತಾರೆ. ದೊಡ್ಡ ಮಗ ಕಂಡ್ರೆ ಇಷ್ಟ ಅದಕ್ಕೆ. ಅದು ಯಾವಾಗಲೂ ಈಗ ನಮಗೂ ಆದ್ಮೇಲೆ ಇನ್ನೊಂದು ಮಗು ಆಯ್ತು ಅಂದ್ರೆ ಹರ್ಷಿಕನೇ ಜಾಸ್ತಿ, ದೊಡ್ಡವರು ಜಾಸ್ತಿ ಇಷ್ಟ ಆಗೋದು. ನಿಮ್ಮಿಬ್ರಿಗೂ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ.
ಈ ವರ್ಷ ನಾವು ಏನೇನೋ ಪ್ಲಾನ್ ಮಾಡ್ಕೊಂಡಿದ್ವಿ, ಆದ್ರೆ ಸಿಂಪಲ್ ಆಗಿ ಮಾಡ್ತಾ ಇದೀವಿ. ಸಡನ್ ಪ್ಲಾನ್ ಇದು, ಬೇಜಾರು ಮಾಡ್ಕೊಂಬೇಡಿ. ಕುತ್ಕೊಂಡು ಸ್ವಲ್ಪ 60 ವರ್ಷ ತುಂಬಲಿ ನಿಮ್ಮಿಬ್ಬರು ಮದುವೆ ಆನಿವರ್ಸರಿ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ ಅಂತ ನಾನು ಅನ್ಕೊಂಡಿದೀನಿ. ಮಾಡೇ ಮಾಡ್ತೀವಿ. ನಿಂತ್ಕೊಳ್ಳೆ ಬಜ್ಜಿ, ನೀವು ಬನ್ನಿ ಕಾಲಿಗೆ. ಇದನ್ನೇ ಫೋಟೋ ಅಯ್ಯೋ ದೇವ್ರೆ, ನಾನು ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಇಲ್ಲ ಅಂದ್ರೆ ಡ್ರೆಸ್ ಗಿಸ್ ಎಲ್ಲ ಮಾಡ್ಕೊಂಡು ನಾನು 7 ಗಂಟೆಗೆ ಏನಕ್ಕೆ ಕಾಲ್ ಮಾಡಿದೆ ರೆಡಿ ಆಗಿ ಅಪ್ಪಾಜಿ ಅಂತ. ನಮ್ಗೆ ಯಾವ್ದು ಇಂಟ್ರೆಸ್ಟ್ ಇರ್ಲಿಲ್ಲ. ಹಿಂಗೆ ಹೆಂಗಿರ ಬೆಳಿಗ್ಗೆನೆ ಎಣ್ಣೆ ಸ್ನಾನ ಗಿನ ಮಾಡ್ಕೊಂಡು ಡ್ರೆಸ್ ಗಿಸ್ ಮಾಡ್ಕೊಂಡು ಒಂದು ಹೊಸ ಬಟ್ಟೆನೆ ತಂದ್ಬಿಡ್ತಿದ್ದೆ ಇಬ್ಬರಿಗೂ. ನಾನು ರೇಷ್ಮೆ ಪಂಚೆ ಶರ್ಟ್ ಹಾಕೊಂಡ್ಬಿಟ್ಟಿದ್ರಾ? ಇವ್ರಿಗೂ ತತ್ತಿದ್ದೆ, ನಾನು ತತ್ತಿದ್ದೆ ಹೊಸ್ತೇನೆ. ಇದು ಎಕ್ಸ್ಪ್ರೆಷನ್ ಮಾಡಿದ್ದಿಲ್ಲ. ಈಗ ಮಾಡ್ಬಿಟ್ಟಾಗ ನನ್ನ ಮಕ್ಕಳು ಮೊಮ್ಮಕ್ಕಳು ಸೊಸೆದಿರೆಲ್ಲ ಸೇರ್ಕೊಂಡು Happy anniversary to you. Happy anniversary to you. Happy anniversary to you both. Happy anniversary to you. ನಿಜ ಹಿಂಸೆ ಮಾಡ್ಬಿಡ ತಿನ್ನಕ್ಕೆ ಬೆಳಗ್ಗೆ ಬೇಕಾದ್ರೆ ಕೊಡು. ಕೇಕ್ ಮೇಲೆ ಹಣ್ಣು ತಿನ್ಬೋದಿತ್ತು, ಕಿತ್ಲೆ ಹಣ್ಣು ಅನ್ಸುತ್ತೆ ಅದು. Mango and mango. ಆ್ಯಕ್ಚುಲಿ ಎಲ್ಲ ಆ್ಯನಿವರ್ಸರಿ ಎಲ್ಲ ಸೆಲೆಬ್ರೇಟ್ ಮಾಡಿ Q&A ಮತ್ತು ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸಿ ಮನೆಗೆ ಬಂದಿದ್ದು ತುಂಬ ಲೇಟಾಗಿತ್ತು. ಸೊ ಅದಕ್ಕೆ ನಾನು ಕಂಟಿನ್ಯೂಷನ್ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಈಗ ಆಲ್ರೆಡಿ ಆಫೀಸಿಗೆ ಬಂದಿದ್ದೀನಿ ನಾನು ಹಾಸ್ಪಿಟಲ್ಗೆ. ಅದಕ್ಕೂ ಮುಂಚೆ ವ್ಲಾಗ್ನ ಎಂಡ್ ಮಾಡೋಣ ಅಂತೇಳಿ ಈ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ನೋಡಿದ್ದೀರಾ ಅಂತ ಅನ್ಕೊತೀನಿ. ವಿಡಿಯೋದಲ್ಲಿ ನಾವು ಅತ್ತೆ ತುಂಬ ಎಮೋಷನ್ ಆದರು ಸ್ವಲ್ಪ, ಮತ್ತು ಅವ್ರ ಮೂಮೆಂಟ್ಸ್ ಎಲ್ಲನೂ ಶೇರ್ ಮಾಡಿಕೊಂಡ್ರು ಇಬ್ಬರೂ. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಎಲ್ರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಎವ್ರಿವನ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.